ಹಾಯ್ ಎವ್ರಿವನ್. ಇವತ್ತಿನ ನನ್ನ ಮಿನಿ ವ್ಲಾಗಲ್ಲಿ ತುಳಸಿ ಹಬ್ಬನ ನಮ್ಮನೆಯಲ್ಲಿ ಯಾವ ರೀತಿ ಆಚರಿಸಿದೀವಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರ್ಸೋಕೆ ಇಷ್ಟಪಡ್ತೀನಿ. ಈ ತುಳಸಿ ಹಬ್ಬವು ದೀಪಾವಳಿ ಆದ ನಂತರ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯಾಗಿದೆ. ಈ ದಿನ ಶ್ರೀಮಾನ್ ಶ್ರೀ ವಿಷ್ಣುವು ತುಳಸಿ ದೇವಿಯನ್ನು ಸಾಲಿಗ್ರಾಮ ರೂಪದಲ್ಲಿ ವಿವಾಹವಾಗುತ್ತಾನೆ ಎಂದು ಹೇಳಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಇದು ಒಂದು ಅತ್ಯಂತ ಮಂಗಳಕರವಾದ ದಿನ ಎಂದು ಹೇಳಲ್ಪಟ್ಟಿದೆ. ಇವತ್ತಿನ ದಿನ ತುಳಸಿ ಗಿಡದೊಂದಿಗೆ ಬೆಟ್ಟದ ನೆಲ್ಲಿಕಾಯಿ ಗಿಡವನ್ನು ನೆಟ್ಟು ಪೂಜಿಸುವ ರೂಢಿ ಇದೆ. ಅದೇ ರೀತಿ ನಮ್ಮನೆಯಲ್ಲಿರುವ ತುಳಸಿ ಕಟ್ಟೆಗೆ ನಾವು ಪೂಜೆಯನ್ನು ಮಾಡಿದ್ವಿ. ನಮ್ಮ ಮನಸ್ಸಿನಲ್ಲಿರುವ ಕಷ್ಟನೆಲ್ಲ ಹೇಳ್ಕೊಂಡ್ವಿ. ಏನಿಕ್ಕಂತ ಅಂದ್ರೆ ಇವತ್ತಿನ ದಿನ ವಿಷ್ಣುವು 4 ತಿಂಗಳ ನಿದ್ರೆಯಿಂದ ಎದ್ದು ಭಕ್ತರ ಪ್ರಾರ್ಥನೆಗೆ ಸ್ಪಂದಿಸುತ್ತಾರೆ ಎಂದು ನಂಬಲಾಗಿದೆ. ಈ ಒಂದು ದಿನ ನಾವು ನಮ್ಮ ಮನಸ್ಸಿನ ಕೋರಿಕೆಯನ್ನೆಲ್ಲ ಕೇಳ್ಕೊಂಡ್ರೆ ದೇವ್ರು ನಮ್ಗೆ ಒಳ್ಳೇದ್ ಮಾಡ್ತಾನೆ ಅನ್ನೋದು ನಮ್ಮ ನಂಬಿಕೆ ಆಗಿದೆ. ಅಷ್ಟೋತ್ತರ ಮತ್ತೆ ಆರತಿ ಎಲ್ಲ ಮಾಡಿದ್ಮೇಲೆ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದು ನಾವು ನಮ್ಮ ಮನೆಯಲ್ಲಿರುವ ಅರಿಶಿನ, ಕುಂಕುಮ ಮತ್ತೆ ಅವರಿಗೆ ತಾಂಬೂಲವನ್ನು ಕೊಟ್ಟು ನಾವು ಈ ರೀತಿ ಹಬ್ಬವನ್ನು ಆಚರಿಸಿದ್ದೇವೆ. ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ನಮಸ್ಕಾರ.